ಈವರೆಗೆ ಗುರುಜಿಯವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ದಿನೇಶ್ ಗುರುಜಿಗಳ ಬಗ್ಗೆ ಮುಂಚೆನೂ ಕೇಳಿದ್ದೆ. ಸುಮಾರು ಜನ ಅವರ ಶಿಷ್ಯಂದರು ಯೂಟ್ಯೂಬಲ್ಲಿ ಒಂದು ಚಾನಲ್ ಮಾಡಿಕೊಂಡು ಗ್ರಹಗಳ ಗತಿಗೆ ಬಗ್ಗೆ ಮಾತಾಡ್ತಿದ್ದಾರೆ. ಬಟ್ ಅದಾದಮೇಲೆ ನಂಗೆ ನಕ್ಷತ್ರ ನಾಡಿ ಬಗ್ಗೆ ಗೊತ್ತಾಯಿತು. ನಕ್ಷತ್ರ ನಾಡಿ ಬಂದು ಒಂದು ನಾಡಿ ಮಿಡಿತ, ಭೌತಿಕ ವಿಷಯಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಅಂತಂದರೆ ಇದು ನಕ್ಷತ್ರ ನಾಡಿ ಅನ್ನೋದು ನಾಡಿ ಮಿಡಿತ ಅಂತಲೇ ಹೇಳಬೇಕು. ಆಮೇಲೆ ದಿನೇಶ್ ಗುರುಜಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆಯೇ ಇಲ್ಲ, ನೀವೆಲ್ಲ ನೋಡಿರ್ತೀರ. ನಾವು ಅವ್ರನ್ನ ಪಾಲಿಸ್ಕೊಂಡು ಇಲ್ಲಿವರೆಗೂ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಂಡು ನಾವು ಅವ್ರ ಕ್ಲಾಸನ್ನು ಅಟೆಂಡ್ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ. 108ನೇ ಬ್ಯಾಚ್ನವ್ನು ನಾನು. ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಬೇರೆ ಜ್ಯೋತಿಷ್ಯರು ಅಸ್ಟ್ರಾಲಾಜಿಕಲ್ ಮತ್ತು ಅಸ್ಟ್ರಾನಮಿ ಎರಡನ್ನೂ ಮಿಕ್ಸ್ ಮಾಡಿ ಹೇಳ್ತಾರೆ. ಮಿಕ್ಸ್ ಮಾಡಿ ಯಾರೂ ಹೇಳೋದಿಲ್ಲ. ನಮ್ಮ ದಿನೇಶ್ ಗುರುಜಿಗಳು ಅದನ್ನು ಮಿಕ್ಸ್ ಮಾಡಿ ಸೈಂಟಿಫಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ಭೌತಿಕ ವಿಚಾರವನ್ನು ಹೇಗೆ ನಮ್ಮ ಲೈಫಲ್ಲಿ ಹೇಗೆ ನಾವು ನಮ್ಮನ್ನು ರೂಪಿಸ್ಕೊಳ್ಬೋದು ಅಂತ ಅಂದ್ಬಿಟ್ಟು ನಕ್ಷತ್ರ ನಾಡಿಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಬರೀ ಜ್ಯೋತಿಷ್ಯ ಅನ್ನೋದು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲು ನಡೆಯುವ ಎಲ್ಲ ಒಂದು ಆಚರಣೆಗಳನ್ನ, ಆಮೇಲೆ ಫೆಸ್ಟಿವಲ್ಗಳನ್ನ ನೀಟಾಗಿ ಸೈಂಟಿಫಿಕ್ಕಾಗಿ ಅರ್ಥ ಮಾಡಿಸಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ. ಈ ರೀತಿ ಯೂತ್ಸ್ ಕೂಡ ಜಾಯ್ನ್ ಆಗಿ ಕ್ಲಾಸಸ್ ಕಲ್ತು ಅದು ಹೇಳೋದು ಖುಷಿ ಆಗುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಕಲಿಯೋದು, ಎಷ್ಟು ನಮಗೆ ಯೂಸ್ ಆಗುತ್ತೆ ಅನ್ನೋದು. ಸತ್ಯ ಗುರುಜಿ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಶರ್ಮಿಳಾ ಅಂತ. ನಾನು ಡೆಲ್ಲಿಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಸರ್ವಿಸ್ ಸ್ಟೂಡೆಂಟ್. ಹೌದಾ, ಓಕೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 2 ಏಪ್ರಿಲ್ ಓಕೆ 93. ಹಾಂ, ಹುಟ್ಟಿದ ಸಮಯ 12:35 ಮಧ್ಯಾಹ್ನ. ಓಕೆ, ಹುಟ್ಟಿದೂರು ಗೋರಖ್ಪುರ್, ಉತ್ತರ ಪ್ರದೇಶ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಅವ್ರ ಕೆಲ್ಸದ ಬಗ್ಗೆ. ಹಾಂ, ಉತ್ತರಾಖಂಡ್ ಬರುತ್ತಾ? ಉತ್ತರ ಪ್ರದೇಶ ಗುರುಜಿ. ಉತ್ತರ ಪ್ರದೇಶ, ಓಕೆ. UP. ಹಾಂ ಗುರುಜಿ. ಸೊ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ, ಕರ್ಕಾಟಕ ಲಗ್ನ, ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಈಗ 2038ವರೆಗೂ ಶುಕ್ರ ದಶ ನಡೀತಾ ಇದೆ. 2028ವರೆಗೂ ರಾಹು ಭುಕ್ತಿ. ಪ್ರಶ್ನೆ ಏನಿದೆ ಗುರುಜಿ? ಅವರು ಕೋಸ್ಟ್ ಗಾರ್ಡ್ ಅಲ್ಲಿ ಇದ್ದಾರೆ. ಸರ್ವಿಸ್ 10 years ಆಗಿದೆ. ತುಂಬಾ ಹೆಕ್ಟಿಕ್ ಅಂಡ್ ಫ್ರಸ್ಟ್ರೇಟಿಂಗ್. ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೇರೆ ಇದಾಗಿದೆ. ಸೊ ಬಿಟ್ಟು ಬೇರೆ MBA ಮಾಡಿ ಹೋಗ್ಬೇಕು ಅಂತಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಒಂದ್ಸತಿ ಒಪಿನಿಯನ್ ಕೇಳೋಣ ಅಂತ ನಾನು ನೋಡಿದ್ದೀನಿ. 5-8 ಸ್ವಲ್ಪ ಅವ್ರಿಗೆ ಜಾಸ್ತಿ ಇದೆ ಗುರುಜಿ. 5-9 ಇದ್ದಾಗ ಚೇಂಜ್ ಬಂದೇ ಬರುತ್ತೆ. ಇವಾಗ ತಾನೇ ಹೇಳಿದೆ ಇವಾಗ ಪ್ರೋಗ್ರಾಮಲ್ಲಿ. ಇವತ್ತು 10ನೇ ಮನೆ ಮತ್ತು 6ನೇ ಮನೆಗೆ ಹಿಂದಿನ ಮನೆ 5 ಮತ್ತು 9. ರಾಹುನಲ್ಲಿ 5-9 ಬಂದಾಗ ಅವರಿರೋ ಕಂಡೀಷನ್ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ. ಬಿಟ್ಬಿಡೋಣಪ್ಪ ಅನ್ನೋ ಒಂದು ಲೆವೆಲ್ ಬರುತ್ತೆ. ಸೊ ರಾಹು ಮುಗಿತಕ್ಕಂಥದ್ದು 2028 ಮಾರ್ಚ್ಗೆ. ಸೊ 2 ವರ್ಷಗಳ ಕಾಲ ಇದು ಸ್ವಲ್ಪ ಸಮಸ್ಯೆ ಕೊಡ್ತಾನೆ ಇರುತ್ತೆ. ಬಿಟ್ಟು ಏನಾದ್ರು ನೆಮ್ಮದಿಯಾಗಿ ಮಾಡ್ತಕ್ಕಂಥ ಒಂದು ವಿಚಾರ ಆಲೋಚನೆ ಬಂದರೆ ಖಂಡಿತ ಮಾಡ್ಬೋದು. ಬಟ್ ಆದರೂ ಬಿಡೋಕ್ಕೆ ಸ್ವಲ್ಪ ಅಷ್ಟು ಈಸಿಯಾಗಿ ಆಗಲ್ಲ. ಯಾಕಂದರೆ ಆ ಕಂಡೀಷನ್ಸು ಚೆನ್ನಾಗಿರುತ್ತೆ. ಮುಂದೆ ನಾವು ನೆಕ್ಸ್ಟ್ ಕಂಡೀಷನ್ಸ್ ಚೆನ್ನಾಗಿ ಇದಕ್ಕಿಂತ ವರ್ಸ್ಟ್ ಆಗುತ್ತೆ ಅನ್ನೋ ಅಂಥ ಒಂದು ಭಯ ವಾತಾವರಣ ಇರುತ್ತೆ.